ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮಿನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಓಂ ಮಹೇಶ್ವಾಸಾಯ ನಮಃ. ಓಂ ಅದ್ರಿವೋ ಮಹಸ್ತವಾನೋ ಅದ್ರಿವಃ ಅದಸ್ಸು ಮಧುನಾಭಿಯೋಧೀಃ ಸತ್ರಾವಾಜಂ ನ ಜಿಗ್ಯುಷೇ ತ್ವಂ ಹ್ಯೇಹಿ ಚೇರವೇ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 186ನೇಯ ನಾಮ ಮಹೇಶ್ವಾಸ ಅನ್ನುವುದು. ಅದರ ಅರ್ಥವನ್ನ ಮತ್ತೆ ಸಂಬಂಧಪಟ್ಟ ಬೃಹತಿ ಮಂತ್ರವನ್ನು ಕೂಡ ನಾವು ನೋಡಿದ್ದೇವೆ. ಮಹೇಶ್ವಾಸ ಅಂದ್ರೆ ಬಿಲ್ಲು. ಭಗವಂತನೇ ಬಿಲ್ಲಿನ ರೂಪದಲ್ಲಿ ಎಲ್ಲ ಕಡೆ ಇರ್ತಾನೆ ಅಂತ ಅನ್ನೋದನ್ನ ಈಗಾಗಲೇ ನೋಡಿದ್ದೇವೆ. ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ 1ನೇ ಅಧ್ಯಾಯದ 3ನೇ ಪಾದ, ಅಲ್ಲಿ 39ನೇ ಸೂತ್ರ ಕಂಪನಾಥ್ ಅಂತ. ಆ ಸೂತ್ರದಲ್ಲಿ ಬಂದಂತಹ ಒಂದು ಶ್ಲೋಕವನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು ಅಂತ ಕಾಣಿಸ್ತು. ಈ ಮಹೇಶ್ವಾಸ ಅನ್ನುವ ನಾಮದ ಮತ್ತೆ ಆ ಸಂಬಂಧಪಟ್ಟ ಬೃಹತಿ ಮಂತ್ರದ ಶ್ರವಣದ ಸಂದರ್ಭದಲ್ಲಿ. ಚಕ್ರಂ ಸಂಕ್ರಮಣಾದೇಶ ವರ್ಜನಾದ್ ವಜ್ರಮುಚ್ಯತೆ ಖಂಡನಾಥ್ ಖಡ್ಗ ಏವೈಷಃ ಹೇತಿನಾಮ ಸ್ವಯಂ ಹರಿಹಿ ಅಂತ. ಭಗವಂತನೇ ಚಕ್ರ, ವಜ್ರ ಮತ್ತೆ ಖಡ್ಗ ಇತ್ಯಾದಿ ಹೆಸರುಗಳಿಂದ ವಾಚ್ಯನಾಗಿದ್ದಾನೆ. ಏಕೆಂದ್ರೆ ಸಂಕ್ರಮಣಾತ್ ತಾನು ಸ್ವಯಂ ಸದಾ ಸಂಚಾರ ಮಾಡ್ತಾ ಇರುವುದರಿಂದ, ಮತ್ತೆ ಜೀವರನ್ನ ಸಂಸಾರದಲ್ಲಿ ತಿರುಗಾಡಿಸ್ತಾ ಇರುವುದರಿಂದ ಆತ ಚಕ್ರ. ಈ ಚತುರ್ಭಿಸ್ ಸಾಕಂ ನವತಿಂಚ ನಾಮಭಿಃ ಚಕ್ರನ್ನ ವೃತ್ತಂ ವ್ಯತೀಂಗ್ರವಿ ವಿಪತ್ ಅಂತ ಒಂದು ಋಗ್ವೇದದ ಮಂತ್ರ. 94 ದೇವತೆಗಳನ್ನು ಚಕ್ರದಲ್ಲಿ ಆತ ತಿರುಗಿಸ್ತಾ ಇರ್ತಾನೆ ಅಂತ ಅಲ್ಲಿ ಕಂಡು ಬರ್ತದೆ. ಅದಲ್ಲದೆ ಚತುರ್ವಿಂಶತಿ ಪರ್ವತ್ವಾಂ ಷಣ್ಣಾಭಿದ್ವಾದಶ ಪ್ರಧಿ ತತ್ತ್ರಿಷಷ್ಟಿ ಶತಾರಂ ವೈ ಚಕ್ರಂ ಪಾತು ಸದಾಗತಿ. ಸದಾಗತಿ ಯಾವಾಗಲೂ ಸಂಚಾರ ಮಾಡ್ತಾ ಇರುವಂತಹ ಈ ಕಾಲಚಕ್ರದ ರೂಪದ ಭಗವಂತ ನಮ್ಮನ್ನು ಕಾಪಾಡಲಿ ಅಂತ ಆ ಮಹಾಭಾರತದ ವನಪರ್ವದ ಒಂದು ಶ್ಲೋಕ. ಹೀಗೆ ತಾನು ಸದಾ ಸಂಚಾರ ಮಾಡ್ತಾ ಇರುವುದರಿಂದಲೂ ಮತ್ತೆ ಜೀವರನ್ನ ಸಂಸಾರದಲ್ಲಿ ಚಕ್ರದಂತೆ ತಿರುಗಾಡಿಸ್ತಾ ಇರುವುದರಿಂದಲೂ ಆತ ಚಕ್ರ. ವರ್ಜನ ಅಂದ್ರೆ ದೋಷಗಳನ್ನು ದೂರ ಇಟ್ಟಿರುವುದರಿಂದ, ತಾನು ದೋಷಗಳಿಂದ ದೂರ ಇರುವುದರಿಂದ ಆತ ವಜ್ರ. ವರ್ಜನ ಅಂದ್ರೆ ದೂರ ಇಡುವುದು. ಖಂಡನಾಥ್ ದುಷ್ಟರನ್ನ ಖಂಡಿಸುವುದರಿಂದ ಆತನೇ ಸ್ವಯಂ ಖಡ್ಗ. ಲಕ್ಷ್ಮೀದೇವಿಯು ಕೂಡ ಜೀವರನ್ನ ಸಂಸಾರದಲ್ಲಿ ತಿರುಗಿಸ್ತಾ ಇರುವುದರಿಂದ ಚಕ್ರಳು. ಅವಳೇ ತಮೋಭಿಮಾನಿಯಾದ ದುರ್ಗಾ, ಅವಳೇ ಚಕ್ರ. ಮತ್ತೆ ಶಾರ್ಗಂಚ ವಿದ್ಯೇತಿ ರಮೈವ ಖಡ್ಗ, ಆ ರಮಾದೇವಿಯೇ ಖಡ್ಗ ರೂಪದಿಂದ ಇರ್ತಾಳೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವುದರಿಂದ ದುಷ್ಟರನ್ನ ಅವಳೇ ನಾಶ ಪಡಿಸುವುದರಿಂದ ರಮಾದೇವಿಯು ಕೂಡ ಖಡ್ಗಳೇ. ಹೀಗೆ ಹೇತಿನಾಮ ಸ್ವಯಂ ಹರಿಹಿ, ಎಲ್ಲ ಆಯುಧಗಳ ಹೆಸರಿನಿಂದ ಭಗವಂತನೇ ವಾಚ್ಯನಾಗಿದ್ದಾನೆ ಅಂತ ಬ್ರಹ್ಮವೈವರ್ತ ಪುರಾಣದ ಮಾತಿದೆ ಕಂಪನಾಥ್ ಎಂಬ ಸೂತ್ರದಲ್ಲಿ. ಇದು 1ನೇ ಅಧ್ಯಾಯದ 3ನೇ ಪಾದದ 39ನೇ ಸೂತ್ರ. ಹಾಗೆ ಮಹೇಶ್ವಾಸ ಅಂದ್ರೆ ಬಿಲ್ಲು. ಆ ಬಿಲ್ಲು ಎಂಬ ಹೆಸರಿನಿಂದಲೂ ಕೂಡ ಅವನೇ ವಾಚ್ಯನಾಗಿದ್ದಾನೆ. ಸಂಸ್ಕೃತದ ಮಹೇಶ್ವಾಸ ಎಂಬ ಶಬ್ದದಿಂದಲೂ ಮತ್ತೆ ಧನು ಇತ್ಯಾದಿ ಶಬ್ದದಿಂದಲೂ, ಧನುಷ್ ಎಂಬ ಶಬ್ದದಿಂದಲೂ ಅವನು ಹೇಗೆ ವಾಚ್ಯ ಅಂದ್ರೆ ಧನ ಶಬ್ದೆ. ಸಕಲ ಶಬ್ದಗಳಿಗೂ ಅವನೇ ಪ್ರತಿಪಾದಕ. ಎಲ್ಲ ಶಬ್ದಗಳನ್ನು ಜಗತ್ತಿಗೆ ಕೊಟ್ಟವನವನು, ಮತ್ತೆ ಎಲ್ಲ ಶಬ್ದಗಳಿಂದಲೂ ಪ್ರತಿಪಾದ್ಯನೂ ಅವನು. ಆ ಕಾರಣಕ್ಕಾಗಿ ಆತನೇ ಧನು. ಹೇತಿ ಅಂದ್ರೆ ಸಂಸ್ಕೃತದಲ್ಲಿ ಆಯುಧ. ಹನ್ಯತೆ ಅನೇನ ಅನಯ ಇತಿ ಹೇತಿ. ಈ ಆಯುಧಗಳಿಂದಲೇ ಚಕ್ರ, ಗದೆ, ಖಡ್ಗ, ಬಿಲ್ಲು ಮೊದಲಾದ ಆಯುಧಗಳಿಂದಲೇ ಶತ್ರುಗಳನ್ನ ಕೊಲ್ಲುತ್ತಾರೆ, ಶತ್ರುಗಳು ಕೊಲ್ಲಲ್ಪಡ್ತಾರೆ. ಆದ್ರಿಂದ ಅದಕ್ಕೆ ಹೇತಿ ಅಂತ ಹೇಳ್ತಾರೆ. ಭಗವಂತನಿಂದಲೇ ಎಲ್ಲವೂ ಕೊಲ್ಲಲ್ಪಡುವುದರಿಂದ, ರಮಾದೇವಿಯಿಂದಲೇ ಎಲ್ಲರೂ ಕೊಲ್ಲಲ್ಪಡುವುದರಿಂದ ಅವರಿಬ್ಬರೇ ಹೇತಿಗಳು. ಆಯುಧ ಅಂದ್ರೆ ಯಾವುದನ್ನು ಬಳಸಿ, ಯಾವ ಉಪಕರಣವನ್ನು ಬಳಸಿ ಯುದ್ಧ ಮಾಡ್ತಾರೋ ಅದೇ ಆಯುಧ.
ಹೀಗೆ ಭಗವಂತ ತನ್ನನ್ನು ತಾನೇ, ತನ್ನ ಶಕ್ತಿಯನ್ನು ತಾನೇ ಬಳಸಿಯೇ ಯುದ್ಧ ಮಾಡುವುದರಿಂದ ಆತನೇ ಆಯುಧ. ಆದ್ದರಿಂದ ಆತನನ್ನು ಸರ್ವಪ್ರಹರಣ ಆಯುಧ, ಎಲ್ಲಾ ರೀತಿಯಾದ ಶಂಖ, ಚಕ್ರ, ಗದ, ಖಡ್ಗ, ಬಿಲ್ಲು, ಬಾಣ ಮೊದಲಾದ ಸಕಲ ಆಯುಧಗಳ ರೂಪದಿಂದಲೂ ಅವನೇ ಇದ್ದಾನೆ ಅಂತ ವಿಷ್ಣು ಸಹಸ್ರನಾಮ ಸ್ತೋತ್ರದ ಕೊನೆಯ ಶಬ್ದ ವರ್ಣನೆ ಮಾಡ್ತದೆ. ಹೀಗೆ ಇದೆಲ್ಲವನ್ನು ಕೂಡ ಮಹೇಶ್ವಾಸ ಎಂಬ ಶಬ್ದದ ನಾಮದ ಜೊತೆಗೆ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು.